ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ನಾನು ಹೋಮ್ ರೆಮಿಡೀಸ್ಗಳನ್ನು ತೋರಿಸ್ತಾ ಇದ್ದೀನಿ. ಸೊ ನಿಮ್ಮ ಸ್ಕಿನ್ ಏನಾದರೂ ತುಂಬಾ ಟ್ಯಾನ್ ಆಗಿತ್ತು, ಮತ್ತು ನಿಮ್ಮ ಸ್ಕಿನ್ ತುಂಬಾ ಬ್ರೈಟನ್ ಆಗಬೇಕು, ತುಂಬಾ ಲೈಟನ್ ಆಗಬೇಕು, ಮತ್ತು ನಿಮ್ಮ ಸ್ಕಿನ್ನಲ್ಲಿ ಏನಾದರೂ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ, ಸೊ ಅದೆಲ್ಲದೂ ಕೂಡ ಕ್ಲಿಯರ್ ಆಗಿ ನಿಮ್ಮ ಸ್ಕಿನ್ ಹೆಲ್ತಿಯಾಗಿ ಕಾಣಬೇಕು ಅಂತ ಹೇಳಿದ್ರೆ, ಸೊ ನಾನು ಇವತ್ತು ತೋರಿಸೋಂಥ ಪ್ಯಾಕ್ಗಳಲ್ಲಿ ನೀವು ಯಾವುದಾದ್ರೂ ಒಂದನ್ನು ನೀವು ಯೂಸ್ ಮಾಡ್ಬೋದು. ಸೊ ನಾನು ಲಾಸ್ಟ್ ವೀಡಿಯೋದಲ್ಲೂ ಕೂಡ ಡರ್ಮಟಾಲಜಿ ಟೆಸ್ಟೆಡ್ ಇರೋಂಥ ಪ್ಯಾಕ್ಗಳನ್ನು ತೋರಿಸಿದ್ದೆ, ಅಂದರೆ ಫೇಸ್ ಮಾಸ್ಕ್ಗಳನ್ನು ತೋರಿಸಿದ್ದೆ. ಆ ವಿಡಿಯೋಗೆ ಸುಮಾರು ಜನ ಕಮೆಂಟ್ ಮಾಡ್ತಿದ್ರೆ ಆ್ಯಂಡ್ ಸಾಕಷ್ಟು ಹಿಂದಿನಿಂದಲೂ ಕೂಡ ಕಮೆಂಟ್ ಮಾಡ್ತಿದ್ರಿ, ಮ್ಯಾಮ್ ನಮಗೆ ಸಿಂಪಲ್ ಆಗಿರೋಂಥ ಹೋಮ್ ರೆಮಿಡೀಸ್ಗಳನ್ನು ತಿಳಿಸ್ಕೊಡಿ, ತುಂಬಾ ಖರ್ಚೇನೂ ಆಗಬಾರ್ದು, ತುಂಬ ನಮ್ಮ ಮನೇಲೇ ಸಿಗೋಂಥ ಐಟಮ್ಸ್ಗಳಿಂದ ನಾವೊಂದು ಒಳ್ಳೆ ಹೋಮ್ ರೆಮಿಡೀಸ್ಗಳನ್ನು ನಮಗೆ ತಿಳಿಸ್ಕೊಡಿ, ನಮ್ಮ ಸ್ಕಿನ್ ಲೈಟನ್ ಆಗೋಂಥ ರೀತಿಲಿ ನಮಗೆ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರಿ ಅಲ್ವಾ. ಸೊ ನಾನು ಈ ಬಗ್ಗೆ ಡಾಕ್ಟರ್ ಹತ್ರ ಕೇಳಿದಾಗ, ಸೊ ಯಾರಿಗೆಲ್ಲ ಸೂಟ್ ಆಗುತ್ತೆ ಅವ್ರು ಮಾತ್ರ ಯೂಸ್ ಮಾಡಬೇಕು, ಸರಿನಾ. ಸೊ ಹಾಗಾಗಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ನಾನು ಇವತ್ತು ತೋರಿಸಿರೋಂಥ ಹೋಮ್ ರೆಮಿಡೀಸ್ ಮೇನ್ ಇಂಗ್ರೀಡಿಯೆಂಟ್ ಬಂದು ಮೊಸರು. ಸೊ ಮೊಸರು ಎಲ್ಲರ ಮನೇಲೂ ಕೂಡ ಇದ್ದೇ ಇರುತ್ತೆ ಅಲ್ವಾ, ಬಟ್ ಮೊಸರಲ್ಲಿ ಯಾವ ರೀತಿ ಮೊಸರುಗಳನ್ನು ತಗೋಬೇಕು ಅಂತ ಹೇಳ್ಬಿಟ್ಟು ಕೂಡ ತಿಳಿಸ್ಕೊಡ್ತೀನಿ. ಸುಮ್ಮನೆ ಹೇಗೆ ಬೇಕಾಗಿ ಮೊಸರುಗಳನ್ನು ತಗೊಳ್ಳೋ ಹಾಗಿಲ್ಲ. ಸೊ ಆ ಒಂದು ವೇ ಕೂಡ ಇದೆ. ಆ್ಯಂಡ್ ಅದ್ರ ಜೊತೆಗೆ ಕೆಲವೊಂದು ಬೇರೆ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಕೂಡ ಹಾಕಿ ನಮ್ಮ ಫೇಸ್ಗೆ ನಾವು ಫೇಸ್ ಪ್ಯಾಕ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ, ಸೊ ನಮ್ಮ ಫೇಸ್ ಏನಾರು ಟ್ಯಾನ್ ಏನಾರು ಆಗಿತ್ತು ಅಂತ ಹೇಳಿದ್ರೆ ರಿಮೂವ್ ಆಗಿ ಸ್ಕಿನ್ ಬ್ರೈಟನ್ ಆಗುತ್ತೆ. ಓಕೆನಾ. ಸೊ ಹೇಗೆಲ್ಲ ಮಾಡ್ಕೋಬೇಕು ಆ್ಯಂಡ್ ಯಾರಿಗೆಲ್ಲ ಸೂಟ್ ಆಗುತ್ತೆ ಎಲ್ಲದೂ ಕೂಡ ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡಬೇಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಯಾರೆಲ್ಲ ಹೊಸದಾಗಿ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂತ ಹೇಳಿದೆ, ಸೊ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಯೂಸ್ಫುಲ್ ಆಗಿರುವಂಥ ವೀಡಿಯೋಸ್ಗಳು ಎವ್ರಿಡೇ ಅಪ್ಲೋಡ್ ಆಗ್ತಿರುತ್ತೆ. ಸೊ ಯಾವುದು ಕೂಡ ಮಿಸ್ ಆಗೋದಿಲ್ಲ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನಾಗಲೇ ಹೇಳಿದಾಗ ಇವತ್ತು ನಾನು ತೋರಿಸಿರೋಂಥ ಮೇನ್ ಇಂಗ್ರೀಡಿಯೆಂಟ್ ಬಂದು ಮೊಸರು. ಸೊ ಮೊಸರಲ್ಲಿ ಒಂದಷ್ಟು ಕೆಲವೊಂದು ಇಂಗ್ರೀಡಿಯೆಂಟ್ ಹಾಕಿ ಫೇಸ್ ಮಾಸ್ಕ್ನ ನಾವು ಹಾಕೋಬೋದು. ಬಟ್ ಮೊಸರೇ ಯಾಕೆ ಮೇನ್ ಇಂಗ್ರೀಡಿಯೆಂಟ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಸೊ ಈ ಮೊಸರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಅನ್ನೋ ಇಂಗ್ರೀಡಿಯೆಂಟ್ ಇದೆ. ಓಕೆನಾ. ಸೊ ಎನ್ರಿಚ್ ಆಗಿ ಇದೆ. ಸೊ ಇದರಿಂದ ನಾವಂದರೆ ನಮ್ಮ ಫೇಸ್ಗೆ ನಾವೇನಾದ್ರು ಮೊಸರನ್ನಾರು ಅಪ್ಲೈ ಮಾಡಿದ್ವಿ ಅಂತ ಹೇಳಿದ್ರೆ, ಸೊ ನಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆಗುತ್ತೆ, ತುಂಬಾ ಸ್ಮೂತ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಸ್ಟಡಿ ಪ್ರಕಾರ ನಮ್ಮ ಸ್ಕಿನ್ ಕೂಡ ತುಂಬಾ ಲೈಟನ್ ಕೂಡ ಆಗುತ್ತೆ. ಮತ್ತು ನಿಮ್ಮ ಫೇಸಲ್ಲಿ ಏನಾದ್ರು ತುಂಬಾ ಟ್ಯಾನ್ ಆಗಿತ್ತು, ಮತ್ತು ಡೆಡ್ ಸ್ಕಿನ್ಸ್ ಏನಾದ್ರು ಇತ್ತು, ಮತ್ತು ಡಾರ್ಕ್ ಸ್ಪಾಟ್ಸ್ ಇತ್ತು, ಫೈ ಲೈನ್ಸು, ಫ್ರೆಕ್ಲೆಸ್ಸು, ಸೊ ಈ ರೀತಿ ಏಜ್ ಸ್ಪಾಟ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಈ ಮೊಸರು ಅಂತಲೇ ಹೇಳ್ಬೋದು. ಬಿಕಾಸ್ ಇದರಲ್ಲಿ ಲ್ಯಾಕ್ಟಿಕ್ ಆಸಿಡ್ ಇದೆ. ಆ್ಯಂಡ್ ಸ್ಟಡಿ ಪ್ರಕಾರನೂ ಕೂಡ ಪ್ರೂವ್ ಆಗಿದೆ ನಿಮ್ಮ ಸ್ಕಿನ್ಗೆ ಇದು ಸೂಟ್ ಆಗುತ್ತೆ ಅಂತ ಹೇಳಿ. ಹಂಗಾದ್ರೆ ಎಲ್ಲ ಸ್ಕಿನ್ ಟೈಪ್ಗೂ ಕೂಡ ಸೂಟ್ ಆಗುತ್ತಾ? ಸೊ ಮೊಸರು ಜೊತೆಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು, ಸೊ ನಮ್ಮ ಮನೇಲಿ ಸಿಗುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕ್ಬಿಟ್ಟು ನಮ್ಮ ಫೇಸ್ಗೆ ಅಪ್ಲೈ ಮಾಡ್ಬೋದಾ ಅಂತ ಹೇಳಿದ್ರೆ ಇಲ್ಲ. ಸೊ ಕೆಲವೊಂದಷ್ಟು ಇಂಗ್ರೀಡಿಯೆಂಟ್ಗಳು ಮಾತ್ರ ನೀವು ಫೇಸ್ ಪ್ಯಾಕ್ ಆಗಿ ಯೂಸ್ ಮಾಡಬೇಕಾಗತ್ತೆ. ಆ್ಯಂಡ್ ಅದರಲ್ಲೂ ಕೂಡ ಕೆಲವೊಂದಷ್ಟು ಸ್ಕಿನ್ ಟೈಪರ್ಗೆ ಸೂಟ್ ಆಗೋದಿಲ್ಲ. ಸೊ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ನೀವೇನಾದರೂ ಮೊಸರು ಜೊತೆಗೆ ಲೆಮನ್ ಅಂದರೆ ನಿಂಬೆ ಹಣ್ಣೇನಾದ್ರು ಹಾಕ್ಕೊಂಡು ಯೂಸ್ ಮಾಡ್ತಿದ್ರೆ ನಿಮ್ಮ ಫೇಸ್ ಪ್ಯಾಕ್ ಆಗಿ ಅಂತ ಹೇಳಿದ್ರೆ, ಸೊ ದಯವಿಟ್ಟು ಇವತ್ತೇ ಸ್ಟಾಪ್ ಮಾಡಿ. ಬಿಕಾಸ್ ನಿಮ್ಮ ಸ್ಕಿನ್ ಏನಾದ್ರು ತುಂಬಾ ಸೆನ್ಸಿಟಿವ್ ಏನಾದ್ರು ಇತ್ತು, ಮತ್ತು ಸನ್ ಬರ್ನ್ ಸ್ಕಿನ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ನಿಮಗೆ ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಿಮ್ಮ ಸ್ಕಿನ್ ತುಂಬಾ ಇರಿಟೇಷನ್ ಆಗಿಬಿಡುತ್ತೆ, ತುಂಬಾ ರೆಡ್ನೆಸ್ ಎಲ್ಲ ಆಗಿಬಿಡುತ್ತೆ. ಸೊ ಹಾಗಾಗಿ ಲೆಮನ್ ಹಾಕಬೇಡಿ, ಬಿಕಾಸ್ ಇದರಲ್ಲಿ ಆಸಿಡ್ ಕಂಟೆಂಟ್ ತುಂಬಾ ಜಾಸ್ತಿ ಇರುತ್ತೆ, ಸರಿನಾ. ಆ್ಯಂಡ್ ಸೆಕೆಂಡ್ ಬಂದು ಬೇಸನ್, ಲೈಕ್ ಅಂದರೆ ಏನು ಕಡಲೆ ಹಿಟ್ಟು. ಸೊ ಕಡಲೆ ಹಿಟ್ಟು ಮತ್ತು ಮೊಸರು, ಸೊ ಈ ಎರಡು ಪ್ಯಾಕ್ಗಳನ್ನು ತುಂಬಾ ವೆರಿ ಪಾಪ್ಯುಲರ್ ಅಂತಲೇ ಹೇಳ್ಬೋದು. ಬಿಕಾಸ್ ಆರಾಮಾಗಿ ಸಿಗುತ್ತೆ ಅಲ್ವಾ, ಎಲ್ಲರೂ ಕೂಡ ಯೂಸ್ ಮಾಡ್ತಾ ಇರ್ತೀರಾ. ಸೊ ನೀವೇನಾದರೂ ಯೂಸ್ ಆಲ್ರೆಡಿ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ನಿಮ್ಮ ಸ್ಕಿನ್ ಏನಾದ್ರು ತುಂಬ ಡ್ರೈ ಇತ್ತು ಅಂತ ಹೇಳಿದ್ರೆ ಇನ್ನೂ ವೆರಿ ಡ್ರೈ ಸ್ಕಿನ್ ಆಗಿ ಕನ್ವರ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ. ಸೊ ಇನ್ಸ್ಟೆಂಟಾಗಿನೇ ನಿಮಗೆ ಫೀಲ್ ಆಗಿಬಿಡುತ್ತೆ. ಬಿಕಾಸ್ ಕಡಲೆ ಹಿಟ್ಟು ಅಂದರೆ ತುಂಬಾ ಡ್ರೈ ಇರುತ್ತೆ ಅಲ್ವಾ. ಸೊ ಅದರಲ್ಲೂ ನೀವೇನಾದ್ರು ಮೊಸರು ಜೊತೆಗೆ ಹಾಕ್ಕೊಂಡು ನೀವೇನಾದ್ರು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಯಾವುದೇ ರೀತಿ ರಿಸಲ್ಟ್ ಸಿಗೋದಿಲ್ಲ. ನಿಮ್ಮ ಸ್ಕಿನ್ ತುಂಬಾ ಡ್ರೈ ಆಗೋ ಚಾನ್ಸಸ್ ಇರುತ್ತೆ, ಮತ್ತು ನಿಮ್ಮ ಸ್ಕಿನ್ ಇರಿಟೇಷನ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ. ಸೊ ಕೆಲವರಿಗೆ ಸ್ಲೋಲಿ ಕನ್ವರ್ಟ್ ಆಗುತ್ತೆ, ಕೆಲವರಿಗೆ ಇನ್ಸ್ಟೆಂಟ್ ಆಗಿನೇ ಆಗುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ನೀವೇನಾದ್ರು ಕಡಲೆ ಹಿಟ್ಟು ಯೂಸ್ ಮಾಡಲೇಬೇಕು ಅಂತ ಏನಾದ್ರು ಇದ್ದೀರಾ ಅಂತ ಹೇಳಿದ್ರೆ, ಸೊ ಅದನ್ನು ಫಸ್ಟು ನೀವು ನೀಟಾಗಿ ರುಬ್ಕೊಳ್ಳಿ. ಓಕೆನಾ. ಅಂದರೆ ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಫುಲ್ಲು ಒಂದು ರೀತಿ ನುಣ್ಣಗೆ ಆಯಿತು ಅಂತ ಹೇಳಿದ್ರೆ ಅದು ಆಮೇಲೆ ನೀವೇನಾದರೂ ಬೇಕಾದರೆ ಈ ರೀತಿ ಫೇಸ್ ಪ್ಯಾಕ್ ಅಂದರೆ ಮೊಸರನ್ನ ಆ್ಯಡ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಅದನ್ನು ಬಿಟ್ಟು ಡೈರೆಕ್ಟಾಗಿಯೇ ನೀವು ಅಪ್ಲೈ ಮಾಡೋ ಹಾಗಿಲ್ಲ, ಸರಿನಾ. ಹಾಗಾದರೆ ಎಲ್ಲ ಸ್ಕಿನ್ ಟೈಪರ್ಗೂ ಸೂಟ್ ಆಗುವಂಥ ಫೇಸ್ ಪ್ಯಾಕ್ಗಳೆಲ್ಲ ಹೇಗೆ ರೆಡಿ ಮಾಡ್ಕೋಬೇಕು, ಯಾವೆಲ್ಲ ಇಂಗ್ರೀಡಿಯೆಂಟ್ಗಳು ಬೆಸ್ಟ್ ಅನಿಸುತ್ತೆ ಎಲ್ಲ ಸ್ಕಿನ್ ಟೈಪರ್ಗೂ ಅಂತ ಹೇಳಿದ್ರೆ, ಸೊ ಇವಾಗ ನಾನು ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತೇನೆ. ಸೊ ಫಸ್ಟ್ ಬಂದುಬಿಟ್ಟು ಮೊಸರು ಮತ್ತು ಅರಿಶಿಣ. ಓಕೆನಾ. ಸೊ ಈ ಎರಡು ಪ್ಯಾಕ್ನ ನೀವೇನೋ ನಿಮ್ಮ ಫೇಸ್ಗೆ ನೀವೇನಾದ್ರು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ, ಸೊ ನಿಮ್ಮ ಫೇಸಲ್ಲಿ ಏನಾದರೂ ತುಂಬಾ ರೆಡ್ನೆಸ್ ಇತ್ತು, ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಆಗಿದ್ದು ವರ್ಕ್ ಮಾಡುತ್ತೆ. ನಿಮ್ಗೆ ಏನಾದ್ರು ಹೈಪರ್ ಪಿಗ್ಮೆಂಟೇಷನ್, ಡಾರ್ಕ್ ಸರ್ಕಲ್ಸ್, ಮತ್ತು ಸನ್ ಎಕ್ಸ್ಪೋಜರ್, ಮತ್ತು ಪೊಲ್ಯೂಷನ್ನಿಂದ ನಿಮ್ಮ ಸ್ಕಿನ್ ಏನಾದ್ರು ಹಾಳಾಗಿತ್ತು, ಮತ್ತು ಪ್ರೀಮೆಚೂರ್ ಏಜಿಂಗು, ಸೊ ಈ ರೀತಿಲೆಲ್ಲ ನಿಮ್ಮ ಫೇಸ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ, ಸೊ ಅದನ್ನೆಲ್ಲದೂ ಕೂಡ ಕಡಿಮೆ ಮಾಡಿ ನಿಮ್ಮ ಸ್ಕಿನ್ ತುಂಬಾ
ಸಾಫ್ಟ್ನೆಸ್ ಮಾಡುತ್ತೆ, ಮಾಯ್ಶ್ಚರೈಸೇಷನ್ ಕೊಡುತ್ತೆ, ಮತ್ತು ಕೊಲಾಜನ್ ಪ್ರೊಡಕ್ಷನ್ ಏನಾದರೂ ತುಂಬಾ ಕಡಿಮೆ ಇತ್ತು ಅಂತ ಹೇಳಿದ್ರೆ ಈ ಒಂದು ಫೇಸ್ ಮಾಸ್ಕ್ ಹಾಕೋದ್ರಿಂದ ಕೊಲಾಜನ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಸೊ ನೀವು ವೀಕ್ಲಿ 1 ಟೈಮ್ ಏನಾದರೂ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಫೇಸ್ ಬ್ರೈಟನ್ ಆಗುತ್ತೆ, ಟ್ಯಾನ್ ಏನಾದರೂ ಆಗಿತ್ತು ಅಂತ ಹೇಳಿದ್ರೆ ರಿಮೂವ್ ಆಗುತ್ತೆ, ಸರಿನಾ? ಸೊ ಈ ಒಂದು ಫೇಸ್ ಪ್ಯಾಕ್ ಹೇಗೆ ರೆಡಿ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಸೊ ನಾನಿಲ್ಲಿ ಸ್ವಲ್ಪ ತೊಗೊಂಡಿದ್ದೀನಿ, ಓಕೆನಾ? ಅಂದರೆ ಫೇಸ್ಗೆ ಅಪ್ಲೈ ಮಾಡೋಷ್ಟು ನಾನು ಕ್ವಾಂಟಿಟಿ ತೊಗೊಂಡಿಲ್ಲ, ಜಸ್ಟ್ ನಿಮಗೆ ನಾನು ಹ್ಯಾಂಡಿಗೆ ತೋರಿಸ್ತಾ ಇರೋಂಥದ್ದು. ಹಾಗಾಗಿ ನಾನು ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ, ಅದ್ರ ಜೊತೆಗೆ ಒಂದು ಚಿಟಿಕೆಯಷ್ಟು ಅರಿಶಿಣ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಓಕೆನಾ? ಸೊ ತುಂಬಾ ನೀನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆದಮೇಲೆ ನೀವು ಸ್ವಲ್ಪ ತೊಗೊಂಡು ನಿಮ್ಮ ಓವರ್ ಆಲ್ ಫೇಸು ಮತ್ತು ನೆಕ್ಕಿಗೆ ಅಪ್ಲೈ ಮಾಡಿ. ನಾನಿಲ್ಲಿ ಹ್ಯಾಂಡ್ಗೆ ತೋರಿಸ್ತಾ ಇದ್ದೀನಿ ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳಿ. ತುಂಬ ತಿಕ್ಕಾಗಿ ಮಾಡ್ಲಿಕ್ಕೆ ಹೋಗಬೇಡಿ, ತಿನ್ನಾಗಿ ಮಾಡಿ, ಮತ್ತು ನೀರನ್ನ ಬೆರೆಸ್ಲಿಕ್ಕೆ ಹೋಗಬೇಡಿ, ಓಕೆನಾ? ಸೊ ನಿಮ್ಮ ಬರೀ ಓನ್ಲಿ ಮೊಸರು ಮತ್ತು ಅರಿಶಿಣ ಅಷ್ಟೇ ಇರಬೇಕು, ವಾಟರ್ ಎಲ್ಲ ಎಕ್ಸ್ಟ್ರಾ ಏನೂ ಹಾಕೋಂಗಿಲ್ಲ. ಈ ಎರಡೇ ಇಂಗ್ರೀಡಿಯೆಂಟ್ ಹಾಕಿಬಿಟ್ಟು ತಿನ್ ಲೇಯರಲ್ಲಿ ನಿಮ್ಮ ಫೇಸು ಮತ್ತು ನೆಕ್ಕಿಗೆ ಅಪ್ಲೈ ಮಾಡಿ, ಓಕೆನಾ? ಸೊ ಇವನ್ ನೀವೇನಾದ್ರು ಬಾಡಿಗೂ ಕೂಡ ಏನಾದ್ರು ಅಪ್ಲೈ ಮಾಡ್ತೀರಾ ಅಂದ್ರೂ ಕೂಡ ಹೋಲ್ ಬಾಡಿಗೂ ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಎಷ್ಟು ಕ್ವಾಂಟಿಟಿಲಿ ನೀವು ತೊಗೊಂಡು, ಓಕೆನಾ? ಸೊ ಈಗ ಮೊಸರು 1 ಕಪ್ ತೊಗೊತೀರಾ ಅಂತ ಹೇಳಿದ್ರೆ 1 ಸ್ಪೂನ್ ಅಷ್ಟು ನೀವು ಅರಿಶಿಣ ಹಾಕ್ಕೊಳ್ಳಿ, ಸರಿನಾ? ಸೊ ಆ ರೀತಿಯಲ್ಲಿ ನೀವು ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಸೊ ನಾನಿಲ್ಲಿ ಸ್ವಲ್ಪ ತೊಗೊಂಡಿರೋದ್ರಿಂದ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ 15 ನಿಮಿಷ ಆದಮೇಲೆ ನೀವು ಫುಲ್ ಅದನ್ನೆಲ್ಲದೂ ಕೂಡ ರಿಮೂವ್ ಮಾಡಬೇಕು, ತಣ್ಣೀರಲ್ಲಿ ಒರೆಸ್ಕೋಬೇಕು, ಸರಿನಾ? ಓಕೆನಾ? ತಣ್ಣೀರಲ್ಲಿ ನಿಮ್ಮ ಫೇಸ್ ನೆಕ್ ಎಲ್ಲದೂ ಕೂಡ ವಾಶ್ ಮಾಡ್ಕೋಬೇಕು. ಬಿಸಿನೀರು ಆಗಿರ್ಬೋದು, ಉಗುರು ಬೆಚ್ಚಗಿರೋ ನೀರು ಆಗಿರ್ಬೋದು, ಸೊ ಆ ರೀತಿಲಿ ಯೂಸ್ ಮಾಡೋ ಹಾಗಿಲ್ಲ, ನಾರ್ಮಲ್ ವಾಟರಲ್ಲೇ ನೀವು ಯೂಸ್ ಮಾಡ್ಕೋಬೇಕಾಗತ್ತೆ, ಓಕೆನಾ? ಇದು ಫಸ್ಟ್ ಪ್ಯಾಕ್. ಆ್ಯಂಡ್ ಸೆಕೆಂಡ್ ಪ್ಯಾಕ್ ಬಂದು ಮೊಸರು ಜೊತೆಗೆ ಜೇನು ತುಪ್ಪ ಬೆರೆಸೋವಂಥದ್ದು. ಸೊ ಜೇನು ಕೂಡ ಎಲ್ಲರ ಜೊತೆ ಸಿಗುತ್ತೆ. ಸೊ ನಾನಿಲ್ಲಿ ಲಯನ್ ಡೇಟ್ಸ್ ಅವ್ರದ್ದು ಜೇನು ತುಪ್ಪನ ತೊಗೊಂಡಿದ್ದೀನಿ. ಸೊ ಈ ಒಂದು ಫೇಸ್ ಪ್ಯಾಕ್ ಹಾಕೋದ್ರಿಂದ ನಿಮ್ಮ ಫೇಸ್ಗೆ ಏನು ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ಸೊ ನಿಮ್ಮ ಸ್ಕಿನ್ ಏನಾದ್ರು ತುಂಬಾ ಡ್ರೈ ಇತ್ತು, ಮತ್ತು ಆ್ಯಂಟಿ ಏಜಿಂಗ್ ಏನಾರು ಇತ್ತು ನಿಮ್ಮ ಫೇಸಲ್ಲಿ, ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಆಗಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಆಗು ಕೂಡ ಇದು ನಿಮಗೆ ವರ್ಕ್ ಮಾಡುತ್ತೆ. ಸೊ ನಿಮ್ಮ ಫೇಸಲ್ಲಿ ಏನಾದ್ರು ಮಡುವೆ ಇತ್ತು, ಮತ್ತು ಅದರಿಂದ ಏನಾದ್ರು ಬ್ರೇಕ್ಔಟ್ ಏನಾರು ಆಗ್ತಿತ್ತು, ಡೆಡ್ ಸ್ಕಿನ್ಸ್ ಏನಾರು ಇತ್ತು, ಮತ್ತು ಹೈಪರ್ ಪಿಗ್ಮೆಂಟೇಷನ್ ಏನಾರು ಆಗಿತ್ತು ಅಂತ ಹೇಳಿದ್ರೆ, ಸೊ ಅದೆಲ್ಲದೂ ಕೂಡ ಕಡಿಮೆ ಆಗುತ್ತೆ. ಆ್ಯಂಡ್ ಆ ಸ್ಕಿನ್ ಟೈಪ್ ಇದ್ರೂ ಕೂಡ ನಿಮಗೆ ಸೂಟ್ ಆಗುತ್ತೆ. ಸೊ ನಿಮ್ಮ ಸ್ಕಿನ್ಗೆ ಮಾಯ್ಶ್ಚರೈಸೇಷನ್ ಕೊಡುತ್ತೆ, ಮತ್ತು ನಿಮ್ಮ ಸ್ಕಿನ್ನ ಲೈಟನ್ ಮಾಡುತ್ತೆ, ಮತ್ತು ತುಂಬಾ ಸಾಫ್ಟ್ ಆಗುತ್ತೆ, ನಿಮ್ಮ ಸ್ಕಿನ್ ತುಂಬಾ ಬ್ರೈಟನ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ನೀವು ಕರ್ಡ್ ಮತ್ತು ಹನಿ ತೊಗೋಬೇಕಾದ್ರೆ ನೀವು ಲೋ ಫ್ಯಾಕ್ಟ್ ಇರೋಂಥ ಮೊಸರು ತೊಗೋಬೇಕು, ಓಕೆನಾ? ಸೊ ಈಗ ಅಂಗಡಿಯಲ್ಲಿ ಸಿಗೋವಂಥದ್ದಾಗಿರ್ಬೋದು, ಸೊ ಆ ರೀತಿಲಿ ಫ್ಯಾಕ್ಟ್ ಜಾಸ್ತಿ ಇರೋ ಹಾಗೆ ತೊಗೊಳಾಗಿಲ್ಲ, ನೀವು ಮನೇಲೇ ಯೂಸ್ ಮಾಡೋಂಥ ಮೊಸರುಗಳನ್ನು ತೊಗೊಳ್ಳಿ. ಸೊ ಅವಾಗ ನಿಮ್ಮ ಸ್ಕಿನ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಲೋ ಫ್ಯಾಕ್ಟ್ ಇರೋಂಥ ಕರ್ಡ್ನ ತೊಗೋಬೇಕಾಗತ್ತೆ. ಸೊ ತೊಗೊಂಡು ಈ ಎರಡೂ ಕೂಡ ಮಿಕ್ಸ್ ಮಾಡಿಕೊಂಡು ಓವರಾಲ್ ನಿಮ್ಮ ಫೇಸು ಮತ್ತು ನೆಕ್ಕಿಗೆ ನೀವು ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿ 15 ಮಿನಿಟ್ಸ್ ಆದಮೇಲೆ ನೀವು ನೀಟಾಗಿ ನಾರ್ಮಲ್ ವಾಟರಲ್ಲಿ ವಾಶ್ ಮಾಡ್ಕೊಳ್ಳಿ. ಸೊ ಈ ಒಂದು ಫೇಸ್ ಪ್ಯಾಕ್ ಎಲ್ಲ ಸ್ಕಿನ್ ಟೈಪ್ವರೆಗೂ ಕೂಡ ಸೂಟ್ ಆಗುತ್ತೆ. ಸೊ ನಿಮ್ದೇನಾದರೂ ಆಯಿಲಿ ಆಕ್ಟಿವ್ ಪ್ರೋನ್ ಸ್ಕಿನ್ ಇತ್ತು ಅಂತ ಹೇಳಿದ್ರೆ ಈ ಒಂದು ಪ್ಯಾಕ್ ನಿಮಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಬಿಕಾಸ್ ನಿಮ್ಮ ಫೇಸಲ್ಲೇನೋ ಮಡುವೆ ಮತ್ತು ಬ್ರೇಕ್ಔಟ್ ಆಗ್ತಿತ್ತು ಅಂತ ಹೇಳಿದ್ರೆ ಈ ಹನಿ ಇರೋದ್ರಿಂದ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ಸೊ ಅದು ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ವೀಕ್ಲಿ ಒನ್ಸ್ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಸೂಟ್ ಆಗುತ್ತೆ. ಆ್ಯಂಡ್ ಬೇರೆ ಸ್ಕಿನ್ ಟೈಪ್ವರೆಗೂ ಕೂಡ ಸೂಟ್ ಆಗುತ್ತೆ ಫ್ರೆಂಡ್ಸ್, ಸರಿನಾ? ಸೊ ಯಾವುದೇ ರೀತಿ ನಿಮಗೆ ಸೈಡ್ ಎಫೆಕ್ಟ್ ಏನೂ ಆಗೋದಿಲ್ಲ. ಎವ್ರಿ ಡೇ ಯೂಸ್ ಮಾಡೋದಕ್ಕಿಂತ ವೀಕ್ಲಿ ಒನ್ಸ್ ಯೂಸ್ ಮಾಡ್ಬೋದು. ಸೊ ನಾವು ಎವ್ರಿ ಡೇ ಯೂಸ್ ಮಾಡ್ತೀವಿ ಅಂದ್ರೂ ಕೂಡ ನೈಟ್ ಟೈಮ್ ಯೂಸ್ ಮಾಡ್ಬೋದು, ಸರಿನಾ? ಸೊ ನಿಮಗೆ ಹೇಗೆ ಕಂಫರ್ಟಬಲ್ ಅನ್ಸುತ್ತೆ ನೀವು ಹಾಗೆ ಯೂಸ್ ಮಾಡ್ಬೋದು. ಆ್ಯಂಡ್ ಈಗ ಲಾಸ್ಟ್ ಮಾಸ್ಕ್ ಬಂದುಬಿಟ್ಟು ಕರ್ಡ್ ಮತ್ತು ಕುಕುಂಬರ್ ಅಂದರೆ ಸೌತೆಕಾಯಿ ಮತ್ತು ಮೊಸರು ಆ ಒಂದು ಪ್ಯಾಕು. ಸೊ ಇದರಿಂದ ನಿಮಗೆ ಏನು ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ಸೊ ನಿಮ್ಮ ಸ್ಕಿನ್ ಏನಾದ್ರು ತುಂಬಾ ಸನ್ ಬರ್ನ್ ಆಗಿತ್ತು, ತುಂಬಾ ರೆಡ್ನೆಸ್ ಆಗಿತ್ತು, ಮತ್ತು ತುಂಬಾ ರ್ಯಾಡಿಕಲ್ ಡ್ಯಾಮೇಜಸ್ಸಿಂದ ನಿಮ್ಮ ಸ್ಕಿನ್ ಏನಾದ್ರು ಹಾಳಾಗಿತ್ತು, ಡಾರ್ಕ್ ಸರ್ಕಲ್ಸ್ ಇತ್ತು, ಪಫಿನೆಸ್ ಇತ್ತು, ಪೋರ್ಸ್ ಪ್ರಾಬ್ಲಮ್ಸ್ ಇತ್ತು, ಪ್ರೀಮೆಚೂರ್ ಏಜಿಂಗು, ಸೊ ಈ ರೀತಿ ಎಲ್ಲ ನಿಮ್ಮ ಸ್ಕಿನ್ ಟೈಪ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನಿಮಗೆ ಸೂಟ್ ಆಗುತ್ತೆ. ಬಿಕಾಸ್ ಇದರಲ್ಲಿ ಸೌತೆಕಾಯಿ ಇದೆ, ಸರಿನಾ? ಸೊ ಇದರಿಂದ ಇದೆಲ್ಲದೂ ಕೂಡ ಕಡಿಮೆ ಆಗಿ ನಿಮ್ಮ ಸ್ಕಿನ್ ರೇಡಿಯಂಟ್ ಆಗಿರುತ್ತೆ, ತುಂಬಾ ಲೈಟನ್ ಆಗುತ್ತೆ, ತುಂಬಾ ಕ್ಲೀನ್ ಆ್ಯಂಡ್ ಯೂತ್ಫುಲ್ ಆಗಿ ಕಾಣಿಸೋ ಹಾಗೆ ಮಾಡುತ್ತೆ ಈ ಒಂದು ಫೇಸ್ ಮಾಸ್ಕ್ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಒಂದು ಫೇಸ್ ಮಾಸ್ಕ್ ಹೇಗೆ ಯೂಸ್ ಮಾಡೋದು ಅಂತ ಹೇಳಿದ್ರೆ, ಸೊ ನಾನಿಲ್ಲಿ ಸಣ್ಣದಾಗಿ ಒಂದು ಸ್ಲೈಸ್ ತೊಗೊಂಡಿದ್ದೀನಿ. ಸೊ ಇದನ್ನು ನೀಟಾಗಿ ತುರ್ಕೋಬೇಕು, ಸರಿನಾ? ಸೊ ಸಣ್ಣದಾಗಿ ತುರಿಬೇಕು. ಅದೆಲ್ಲದೂ ಕೂಡ ತುರಿದಾದ್ಮೇಲೆ ಮೊಸರನ್ನ ಹಾಕಬೇಕು, ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್, ಸರಿನಾ? ಸೊ ಯಾವುದೇ ರೀತಿ ನೀರು ಏನು ಎಕ್ಸ್ಟ್ರಾ ಏನೂ ಹಾಕೋಂಗಿಲ್ಲ. ಸೊ ಇದರಲ್ಲೇ ವಾಟರ್ ಕಂಟೆಂಟ್ ಇರೋದ್ರಿಂದ ನಮಗೆ ಕ್ಲೀನಾಗಿ ಆಗುತ್ತೆ. ಸೊ ನೀಟಾಗಿ ಅದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಥಿಕ್ ಲೇಯರಲ್ಲಿ ಅಪ್ಲೈ ಮಾಡಬೇಕು, ಓಕೆನಾ? ಸೊ ನೀವು ನಾರ್ಮಲಾಗಿ ತಿನ್ ಲೇಯರಲ್ಲಿ ಮಾಡೋ ಹಾಗಿಲ್ಲ. ಈ ಒಂದು ಫೇಸ್ ಮಾಸ್ಕ್ ಥಿಕ್ ಲೇಯರಲ್ಲಿ ನಿಮ್ಮ ಫೇಸ್ ಮತ್ತು ನೆಕ್ಕಿಗೆ ನೀವು ಅಪ್ಲೈ ಮಾಡಿ 15 ಮಿನಿಟ್ಸ್ ಆದಮೇಲೆ ನೀವು ನಾರ್ಮಲ್ ವಾಟರಲ್ಲಿ ವಾಶ್ ಮಾಡ್ಕೊಳ್ಳಿ, ಸರಿನಾ? ಸೊ ಈ ರೀತಿ ನೀವು ಮಾಡಿದ್ರೆ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ತುಂಬಾ ಯೂತ್ಫುಲ್ ಆಗಿ ಕಾಣಿಸುತ್ತೆ, ತುಂಬಾ ಲೈಟನ್ ಆಗುತ್ತೆ. ಆ್ಯಂಡ್ ಈ ಒಂದು ಫೇಸ್ ಮಾಸ್ಕ್ ಕೂಡ ಅಷ್ಟೇ ಎಲ್ಲ ಸ್ಕಿನ್ ಟೈಪ್ವರೆಗೂ ಕೂಡ ಸೂಟ್ ಆಗುತ್ತೆ. ಸೊ ನಿಮ್ಮ ಸ್ಕಿನ್ ಟೈಪ್ ಯಾವುದೇ ಆದರೂ ಕೂಡ ನೀವು ಯೂಸ್ ಮಾಡ್ಬೋದು. ವೀಕ್ಲಿ ಒನ್ಸ್ ಯೂಸ್ ಮಾಡಿದ್ರೆ ಸಾಕು, ಸರಿನಾ? ಸೊ ಎವ್ರಿ ಡೇ ಯೂಸ್ ಮಾಡ್ತೀರ ಅಂದ್ರೂ ಕೂಡ ಓಕೆ. ಸೊ ನಿಮ್ಮ ಕಂಫರ್ಟಬಲ್ ಹೇಗೆ ಅನ್ಸುತ್ತೆ ನೀವು ಹಾಗೆ ಯೂಸ್ ಮಾಡಿ. ಆ್ಯಂಡ್ ನಾನು ಯಾಕೆ ಕೂಲ್ ವಾಟರಲ್ಲೇ ಯೂಸ್
ಮಾಡಬೇಕು, ವಾಶ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಸೊ ನೀವೇನಾದ್ರು ಈಗ ಹಾಟ್ ವಾಟರು ಅಥವಾ ನೀವೇನಾದ್ರು ಉಗುರು ಬೆಚ್ಚಗಿರೋ ನೀರು ಸೊ ಆ ರೀತಿ ತೊಗೊಂಡ್ರಿ ಅಂತ ಹೇಳಿದ್ರೆ, ಸೊ ನಿಮಗೆ ಅದಿನ್ನೂ ತುಂಬಾ ನಿಮ್ಮ ಸ್ಕಿನ್ ಬ್ಲ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾರ್ಮಲ್ ವಾಟ್ರಲ್ಲೇ ಯೂಸ್ ಮಾಡಬೇಕು. ಆ್ಯಂಡ್ ವಾಶ್ ಮಾಡಿ ಆಗಿದ್ದು ಇಮಿಡಿಯೇಟಾಗಿ ನೀವು ನಿಮ್ಮ ಸ್ಕಿನ್ ಟೈಪ್ಗೆ ಅದು ಸೂಟ್ ಆಗುತ್ತೆ ಆ ಒಂದು ಮಾಯ್ಶ್ಚರೈಸರ್ಗಳನ್ನು ನೀವು ಅಪ್ಲೈ ಮಾಡಬೇಕು. ಸೊ ಇದನ್ನು ಸ್ಕಿಪ್ ಮಾಡೋ ಹಾಗಿಲ್ಲ. ಆ್ಯಂಡ್ ಈ ಫೇಸ್ ಮಾಸ್ಕ್ಗಳನ್ನು ಯಾವ ಟೈಮಲ್ಲಿ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಬೆಟರ್ ಅಂದರೆ ನೀವು ಈವ್ನಿಂಗ್ ಟೈಮ್ ಅಥವಾ ನೈಟ್ ಟೈಮ್ ಯೂಸ್ ಮಾಡೋದು ಬೆಸ್ಟು. ಸೊ ಅವಾಗ ನೀವು ನೈಟ್ ಟೈಮ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಇಮಿಡಿಯೇಟಾಗಿ ವಾಶ್ ಮಾಡಿ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತೀರಾ ಅಲ್ವಾ, ಸೊ ಅವಾಗ ಓವರ್ ನೈಟ್ ನೀವು ಹಾಗೆ ಬಿಡ್ತೀರಲ್ವಾ, ಸೊ ನೀವೇನು ಅಪ್ಲೈ ಮಾಡಿರ್ತೀರ ಅದೆಲ್ಲದೂ ಕೂಡ ಸ್ಕಿನ್ ಒಳಗಡೆ ನೀಟಾಗಿ ಅಬ್ಸರ್ವ್ ಆಗಿರುತ್ತೆ. ಆ್ಯಂಡ್ ಮಾರ್ನಿಂಗ್ ಎದ್ದು ಫೇಸ್ ವಾಶ್ಗಳು ಅಥವಾ ಸೋಪ್ಗಳನ್ನು ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಒನ್ ಡೇ ಹಾಗೇನೆ ನೀವು ನಾರ್ಮಲ್ ವಾಟರಲ್ಲೇ ವಾಶ್ ಮಾಡ್ಕೊಳ್ಳಿ. ಸೊ ಅವಾಗ ನಿಮ್ಮ ಸ್ಕಿನ್ ಲೈಟನ್ ಆಗುತ್ತೆ. ಈಗ ನೀವು ಹೇಗೆ ಫೇಶಿಯಲ್ ಎಲ್ಲ ಮಾಡಿಸ್ಕೊತೀರಲ್ವಾ, ಸೊ ಅದೇ ರೀತಿನೇ ನೀವು ಫಾಲೋ ಮಾಡಬೇಕಾಗುತ್ತೆ. ಸೊ ಇಮಿಡಿಯೇಟಾಗಿ ನೀವು ಸೋಪ್ ಏನಾರು ಹಚ್ತೀರಾ ಅಂತ ಹೇಳಿದ್ರೆ ಸೊ ಅದು ನಿಮಗೆ ವರ್ಕ್ ಆಗೋದಿಲ್ಲ. ಓಕೆನಾ, ಸೊ ಹೀಗೆ ನೀವು ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಲೈಟನ್ ಆಗುತ್ತೆ. ಸೊ ನಿಮಗೆ ಇದರಲ್ಲಿ ಯಾವುದು ಸೂಟಬಲ್ ಆಗುತ್ತೆ ಆ ಒಂದು ಫೇಸ್ ಮಾಸ್ಕ್ನ ನೀವು ವಾರದಲ್ಲಿ 1 ಟೈಮ್ ಅಥವಾ 2 ಟೈಮ್ಸ್ ನೀವು ಯೂಸ್ ಮಾಡಿದ್ರಿ ಅಥವಾ ಎವ್ರಿ ಡೇ ಯೂಸ್ ಮಾಡ್ತಿರೋದ್ರೂ ಕೂಡ ಓಕೆ ಫೈನ್. ಸೊ ನಿಮ್ಗೆ ಕಂಫರ್ಟಬಲ್ ಹೇಗಾಗುತ್ತೆ ಆಗ ಯೂಸ್ ಮಾಡ್ಬೋದು. ಆ್ಯಂಡ್ ಈ ಒಂದು ಫೇಸ್ ಮಾಸ್ಕ್ ಯಾರಿಗೆಲ್ಲ ಸೂಟ್ ಆಗುತ್ತೆ ಅಂತ ಹೇಳಿದ್ರೆ ಸೊ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ಸೊ ನೀವು ಪ್ರೆಗ್ನೆಂಟ್ ಲೇಡೀಸ್ ಆಗಿದ್ದೀರಾ, ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಇದ್ದೀರಾ, ಚಿಕ್ಕ ಮಕ್ಕಳಿದ್ದೀರಾ ಅಥವಾ ದೊಡ್ಡವರಾಗಿದ್ದೀರಾ, ಸೊ ನಿಮ್ದು ಯಾವುದೇ ಸ್ಕಿನ್ ಟೈಪ್ ಆದರೂ ಕೂಡ ನೀವು ಯೂಸ್ ಮಾಡ್ಬೋದು, ನಿಮಗೆ ಸೂಟ್ ಆಗುತ್ತೆ. ಸೊ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳವರೆಗೂ ಕೂಡ ನೀವು ಯೂಸ್ ಮಾಡ್ಬೋದು, ಸರಿನಾ. ಸೊ ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಏನೂ ಕೂಡ ಆಗೋದಿಲ್ಲ. ಬಟ್ ನೀವು ಮೊಸರು ತಗೋಬೇಕಾದ್ರೆ ಫುಲ್ ಫ್ಯಾಟ್ ಇರೋಂಥ ಮೊಸರುಗಳನ್ನ ತಗೊಳ್ಳೋ ಹಾಗಿಲ್ಲ ಫ್ರೆಂಡ್ಸ್, ಸರಿನಾ. ನೀವು ನಾರ್ಮಲ್ ಮನೆಯಲ್ಲೇ ನೀವು ರೆಡಿ ಮಾಡಿರೋಂಥ ಮೊಸರುಗಳನ್ನ ತಗೊಳ್ಳಿ. ಸೊ ಅಂಗಡಿಲಿ ಸಿಗೋಂಥ ಮೊಸರು ಪ್ಯಾಕೆಟ್ನ ನೀವೆಲ್ಲ ತಗೊಂಡ್ರಿ ಅಂತ ಹೇಳಿದ್ರೆ ಅದರಲ್ಲಿ ತುಂಬಾ ಜಾಸ್ತಿ ಫ್ಯಾಟ್ ಕಂಟೆಂಟ್ ಎಲ್ಲ ಜಾಸ್ತಿ ಇರುತ್ತೆ. ಸೊ ನೀವು ನಾರ್ಮಲಲ್ಲಿ ಮನೇಲೇ ಯೂಸ್ ಮಾಡಿರೋಂಥ ರೆಡಿ ಮಾಡಿರೋ ತಗೊಂಡ್ರಿ ಅಂತ ಹೇಳಿದ್ರೆ ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಸೊ ನಿಮ್ಗೆ ಸ್ಕಿನ್ಗೆ ತುಂಬಾನೇ ಅದು ಬೆನಿಫಿಟ್ ಸಿಗುತ್ತೆ. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿನಿ ಫ್ರೆಂಡ್ಸ್. ಸೊ ಸುಮಾರು ಜನ ಕೇಳ್ತಾ ಇರಿ ನಮಗೆ ಒಂದು ಒಳ್ಳೆ ಹೋಮ್ ರೆಮಿಡೀಸ್ಗಳನ್ನ ತಿಳಿಸ್ಕೊಡಿ, ನಮ್ಮ ಸ್ಕಿನ್ ಲೈಟನ್ ಆಗಬೇಕು ಅಂತ ಹೇಳಿ. ಸೊ ಈ ರೀತಿ ನೀವು ಸುಮ್ಮನೆ ದುಡ್ಡು ಕೊಟ್ಟು ಅದರ ಫೇಸ್ ಮಾಸ್ಕ್ನ ತಗೊಳ್ಳೋ ಬದಲು ನಿಮ್ಮ ಮನೇಲೆ ನೀವು ಈ ರೀತಿಲಿ ಕೂಡ ಮಾಡ್ಕೋಬಹುದು, ನಿಮಗೆ ವರ್ಕ್ ಆಗುತ್ತೆ. ಆ್ಯಂಡ್ ಮತ್ತೆ ಮಾರ್ನಿಂಗ್ ನೀವು ಸನ್ಸ್ಕ್ರೀನ್ ಮತ್ತೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡೋದನ್ನ ಮರಿಬಾರ್ದು. ಓಕೆನಾ. ಸೊ ಸನ್ಸ್ಕ್ರೀನ್ ನೀವೇನಾದ್ರು ನಿಮ್ಮ ಸ್ಕಿನ್ ರೂಟೀನಲ್ಲಿ ನೀವು ಮಿಸ್ ಮಾಡಿದ್ರಿ ಅಂತ ಹೇಳಿದ್ರೆ ಸನ್ ಬರ್ನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಿಮ್ಮ ಫೇಸ್ ಮತ್ತೆ ಟ್ಯಾನ್ ಆಗುತ್ತೆ. ಹಾಗಾಗಿ ಸನ್ಸ್ಕ್ರೀನ್ ಮಸ್ಟ್ ಅಂಡ್ ಶುಡ್ ನೀವು ಯೂಸ್ ಮಾಡಲೇಬೇಕು. ತಿಕ್ ಲೇಯರಲ್ಲಿ ಯೂಸ್ ಮಾಡಬೇಕು, ನಿಮ್ಮ ಸ್ಕಿನ್ ಟೈಪ್ಗೆ ಅದು ಸೂಟ್ ಆಗುತ್ತೆ ಆ ಒಂದು ಸನ್ಸ್ಕ್ರೀನ್ ನೀವು ಇಮಿಡಿಯೇಟಾಗಿ ಯೂಸ್ ಮಾಡಬೇಕು. ಸೊ ಅವಾಗ ನಿಮಗೆ ನೀಟಾಗಿ ನೀವು ಏನು ಪ್ಯಾಕ್ ಎಲ್ಲ ಮಾಡ್ಕೊಂಡಿರ್ತೀರಲ್ವಾ, ಸೊ ಇದೆಲ್ಲ ನಿಮಗೆ ಎಕ್ಸ್ಟ್ರಾ ಬೆನಿಫಿಟ್ ಎಲ್ಲದೂ ಕೂಡ ನಿಮ್ಮ ಸ್ಕಿನ್ಗೆ ಸಿಗುತ್ತೆ. ನಿಮ್ಮ ಸ್ಕಿನ್ನಲ್ಲಿ ಇರುವಂಥ ಪ್ರಾಬ್ಲಮ್ಸ್ ಎಲ್ಲದೂ ಕೂಡ ಕಡಿಮೆ ಆಗುತ್ತೆ. ಆ್ಯಂಡ್ ಈ ವಿಡಿಯೋದಲ್ಲಿ ಏನಾದ್ರು ನಿಮಗೆ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಅಷ್ಟೇ ಆದರೂ ಕೂಡ ಎಲ್ಲರ ಜೊತೆಗೂ ಶೇರ್ ಮಾಡ್ಕೊಳ್ಳಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.